ಇದು ಸುಮಲತಾ ಅವರ ಪ್ರತಿಕ್ರಿಯೆ. ಆದ್ರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವರು ದೊಡ್ಡವರಿದ್ದಾರೆ, ನಾನು ಯಾಕೆ ಮಾತನಾಡಬೇಕು, ದೊಡ್ಡವರ ಬಗ್ಗೆ ನಾನೇನ್ ಮಾತನಾಡೋದು, ನಮ್ಮ ಸಣ್ಣ ಪಕ್ಷ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಸುಮಲತಾ ಅವರ ಲೋಕಸಭಾ ಸ್ಪರ್ಧೆಯ ಬಗ್ಗೆ, ಅದು ಮಂಡ್ಯ ಕ್ಷೇತ್ರದಿಂದ ಎಚ್ ಡಿ ಕುಮಾರಸ್ವಾಮಿ ಕೋಲಾರದಲ್ಲಿ ಕೊಟ್ಟಿರುವಂತಹ ವ್ಯಂಗ್ಯ ಪ್ರತಿಕ್ರಿಯೆ. ಎಷ್ಟು ಸಲ ಹೇಳೋದ ನಾವು ನಿಖಿಲ್ ಎಷ್ಟು ಸಲ ಹೇಳಬೇಕು, ಎಷ್ಟು ಸಲ ಹೇಳಿದ್ದಾನೆ. ಏನ್ ಈಗ ನೆನ್ನೆನೂ ಸಹ ನಾವೊಂದು ಸಭೆ ಮಾಡಿದ್ದೇವೆ, ರಾತ್ರಿ 1:30 ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು, ಹಾಲಿ ಶಾಸಕರೇನಿದ್ದಾರೊಬ್ಬರು ಎಲ್ಲರೂ ಕೂತು ಚರ್ಚೆ ಮಾಡಿದ್ದೇವೆ. ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ, ಏನೋ JDS ಕೈಯೇ ತಪ್ಪೋಯ್ತು ಅಂತಲೂ ಕೆಲವರು ಮಾತನಾಡ್ತಾರೆ. ಸೀಟ್ ಹೊಂದಾಣಿಕೆ ಆಗಬೇಕಲ್ಲ, ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಯಾರು ಸಿಗ್ಲಿ ಬಿಡ್ಲಿ ಸುಮಲತಾ ಅವರು, ಅದು ಅವ್ರಿಗೆ ಸೇರಿದ್ದು. ಅವ್ರ ಬಗ್ಗೆ ನಾನು ಯಾಕೆ ಮಾತಾಡಿ, ದೊಡ್ಡವರಿದ್ದಾರೆ, ದೊಡ್ಡವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ, ಅವರು ದೊಡ್ಡವರಿದ್ದಾರೆ. ನಾವು ನಮ್ಮ ಪಕ್ಷ ಸಣ್ಣ ಪಕ್ಷ ಇದೆ, ಈ ಸಣ್ಣ ಪಕ್ಷದಿಂದ ಏನು ಕೆಲಸ ಮಾಡಬೇಕು ಮಾಡ್ತೀವಿ. ಬಯಸ್ತಾರೆ, ಕಾರ್ಯಕರ್ತರು ಬಯಸ್ತಾರೆ ಕುಮಾರಸ್ವಾಮಿ ನಿಲ್ಲಬೇಕು ಅಂತೇಳಿ. ಎಷ್ಟು ಕಡೆ ನಿಲ್ಲಕ್ಕಾಗತ್ತೆ ನಾನು, ಅದರಿಂದ ನೋಡೋಣ. ಸಮಯದಲ್ಲಿ ಪಕ್ಷಕ್ಕೆ ಇವತ್ತು ನಮಗೆ 28 ಸ್ಥಾನ ಗೆಲ್ಲಬೇಕು, ಅದು ನನ್ನ ಗುರಿ ಇರ್ತಕ್ಕಂಥದ್ದು. ಆ 28 ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಇದೆಯೇ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, 2019ರ ಘಟನೆಯನ್ನ ಒಮ್ಮೆ ನೆನಪು ಮಾಡಿಕೊಳ್ಳೋಣ. JDS ಹಾಗೆ ಕಾಂಗ್ರೆಸ್ ಮೈತ್ರಿಯಾಗಿದ್ರೂ ಕೂಡ ಅವರ ನಡುವೆ ಇದ್ದಂತಹ ಮುನಿಸು ನೇರವಾಗಿ ಸುಮಲತಾ ಅವರಿಗೆ ವರವಾಗ್ಬಿಡ್ತು. ಬಟ್ ಈ ಬಾರಿ ಎಚ್ ಡಿ ಕುಮಾರಸ್ವಾಮಿ ಅವರ JDS ಹಾಗೆ ಸುಮಲತಾ ಅವರ ನಡುವೆ ಇರುವಂತಹ ಈ ಹಗ್ಗ ಜಗ್ಗಾಟ ಇದೆಯಲ್ಲ, ಇದು ನೇರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಲಾಭವನ್ನ ತಂದ್ಕೊಡುತ್ತಾ ಹೇಗೆ ಅಂತ ಹೇಳಿ. ಖಂಡಿತ ವಿದೇಶ್ರೀ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ JDS ಮೈತ್ರಿ ಆಗಿತ್ತು. ಅಂದು ನಿಖಿಲ್ ಕುಮಾರಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ರು. ಆದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂಥ ಸಂಸದೆ ಸುಮಲತಾ ಅವರು ಆ ಒಂದು ಮೈತ್ರಿ ಅಭ್ಯರ್ಥಿಯನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದರು. ಅದರಲ್ಲಿ ಒಂದಷ್ಟು ವಿಚಾರಗಳು ಕೂಡ ಮಹತ್ವವನ್ನು ಪಡೆದಿರುವಂಥದ್ದು. ಅಂದರೆ ಮೈತ್ರಿಯಲ್ಲಿದ್ದಂಥ ನಾಯಕರೇ ಒಂದಷ್ಟು ಗೊಂದಲವಾಗಿ, ಅಂದರೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸುಮಲತಾ ಪರವಾಗಿ ನಿಂತಿದ್ದರಿಂದ ಆ ಚುನಾವಣೆಯ ಫಲಿತಾಂಶ ಆ ರೀತಿ ಬರೋದಕ್ಕೆ ಕಾರಣ ಆಗಿತ್ತು. ಅದೇ ರೀತಿ ಈ ಬಾರಿಯೂ ಕೂಡ ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯ ಟಿಕೆಟ್ಗಾಗಿ ಸಂಸದೆ ಸುಮಲತಾ ಅವರು ಬಿಗಿಪಟ್ಟನ್ನು ಹಿಡಿದ್ರೆ, ಅಂದರೆ BJPಯಿಂದ ಟಿಕೆಟನ್ನು ಅವರು ಬಯಸ್ತಾ ಇದ್ದಾರೆ. ಮತ್ತೊಂದು ಕಡೆ JDS ನಾಯಕರು ತಮಗೆ ಒಂದು ಮಂಡ್ಯ ಕ್ಷೇತ್ರವನ್ನು JDSಗೆ ಉಳಿಸ್ಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲ ರೀತಿಯ ರಣತಂತ್ರವನ್ನು ಎಳಿತಾ ಇರುವಂಥದ್ದು. ಇದರ ನಡುವೆ ಇವತ್ತು ಮಂಡ್ಯ ಪ್ರವಾಸವನ್ನು ಸಂಸದೆ ಸುಮಲತಾ ಅವರು ಕೂಡ ಕೈಗೊಂಡಿದ್ರು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ತನ್ನ ಮಾತುಗಳನ್ನ ಮತ್ತೆ ಪ್ರತಿಧ್ವನಿಸಿರುವಂಥದ್ದು. ಅಂದರೆ ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಎಂಬ ಒಂದು ಸೂಚನೆಯನ್ನು ಇವತ್ತು ಕೂಡ ಆಡಿರುವಂಥದ್ದು. ಅಂದರೆ ಮಂಡ್ಯ ನಮ್ಮ ಬೆಂಬಲಿಗರು ಹಿತೈಷಿಗಳ ಸಭೆಯನ್ನು ಮಾಡಿದೆ. ಆ ಒಂದು ಸಭೆಯಲ್ಲೂ ಕೂಡ ಅಷ್ಟೇ ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬೇಡಿ ಎಂಬ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಮನವಿಯನ್ನು ಮಾಡಿದ್ದಾರೆ. ನಾನು ಕೂಡ ಅಷ್ಟೇ 100% ನನಗೆ ವಿಶ್ವಾಸ ಇದೆ, ಮಂಡ್ಯವನ್ನು BJP ಉಳಿಸ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಅಲ್ಲದೆ ಮತ್ತೊಂದು ಮಾತುಗಳನ್ನ ಹೇಳ್ತಾರೆ. ಅಂದರೆ NDA ಒಕ್ಕೂಟದಲ್ಲಿ ನಾನು ಇದ್ದೇನೆ, ಅದೇ ರೀತಿ JDS ಕೂಡ ಇದೆ, ನಮ್ಮ ನಡುವೆ ಶತ್ರುತ್ವ ಏನಿರುತ್ತಾ, ಆ ರೀತಿಯ ಒಂದು ಪ್ರಶ್ನೆಗಳನ್ನ ಆಡುವ ಮೂಲಕ, ಅಂದರೆ ನನಗೆ ಏನಾದರೂ BJP ಟಿಕೆಟನ್ನು ಕೊಟ್ಟರೆ ಖಂಡಿತವಾಗಿ ಕೂಡ JDS ನಾಯಕರನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ, ಅವರ ಜೊತೆಯೂ ಕೂಡ ಮಾತನಾಡ್ತೇನೆ ಎಂಬ ಮಾತುಗಳನ್ನ ಹೇಳಿರುವಂಥದ್ದು. ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ರೀತಿ ವ್ಯಂಗ್ಯವಾಗಿಯೇ ಒಂದು ಸುಮಲತಾ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಅಂದರೆ ಅವರು ದೊಡ್ಡವರು, ಅವ್ರ ಬಗ್ಗೆ ನಾನೇ ಯಾಕೆ ಮಾತಾಡಲಿ, ನಮ್ಮದು ಸಣ್ಣ ಪಕ್ಷ, ನಾನು ಕೆಲಸವನ್ನು ಮಾಡ್ಕೊಂಡು ಹೋಗ್ತೇನೆ ಎಂಬ ಮಾತುಗಳನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಅಂದರೆ ಅವರಿಗೆ 2019ರ ಲೋಕಸಭಾ ಚುನಾವಣೆಯಲ್ಲಿ ಆರಂಭವಾದಂಥ ಮುನಿಸು ಇಂದಿಗೂ ಕೂಡ ಕಡಿಮೆ ಆಗಿಲ್ಲ ಅನ್ನೋದು ಈ ಇಬ್ಬರು ನಾಯಕರ ಒಂದು ಮಾತುಗಳಲ್ಲೇ ಕೇಳಿ ಬರ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಈ ನಾಯಕರ, ಅಂದರೆ ಸಂಸದೆ ಸುಮಲತಾ ಅವರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ಕಾಳಗ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಪ್ಲಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂತಂದರೆ ಈ ಒಂದು ಗೊಂದಲದಲ್ಲೇ ಕಾರ್ಯಕರ್ತರು ಇರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ JDS ಕಾರ್ಯಕರ್ತರು ಕೂಡ ತಮಗೆ ಎಲ್ಲ ಒಂದು ಕಡೆ ಟಿಕೆಟ್ ಕೈ ತಪ್ಪೋಗುತ್ತೋ ಎಂಬ ಒಂದು ಆತಂಕದಲ್ಲಿ JDS ಕಾರ್ಯಕರ್ತರಿದ್ದಾರೆ. ಅದರ ಜೊತೆಗೆ BJP ಕಾರ್ಯಕರ್ತರು ಅಷ್ಟೇ ಒಂದು ರೀತಿ ಗೊಂದಲದಲ್ಲೇ ಇರುವಂಥದ್ದು. ಅಂದರೆ ಈಗಾಗಲೇ ಪಕ್ಷ ಸಂಘಟನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೈತ್ರಿ ಆದ್ರಿಂದ ಎಲ್ಲ ಒಂದು ಕಡೆ ಈ ನಾಯಕರ ಒಂದು ಗೊಂದಲಗಳಿಂದ ಹಲವಾರು ಎಫೆಕ್ಟ್ಗಳು ಪಕ್ಷಕ್ಕೆ ಆಗುತ್ತೆ ಎಂಬ ಆತಂಕ ಇರುವಂಥದ್ದು. ಆದರೆ ಇದು ಈ ಒಂದು BJP ಹಾಗೆ JDSನ ಕಾಳಗದ ಫೈಟ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಬಹಳಷ್ಟು ಅನುಕೂಲ ಆಗ್ಬೋದು. ಅಂದರೆ ಇಬ್ಬರ ನಡುವಿನ ಜಗಳದಲ್ಲಿ ಮೂರನವರಿಗೆ ಲಾಭ ಎಂಬಂತೆ ಕಾಂಗ್ರೆಸ್ಗೆ ಇದು ಬಹಳಷ್ಟು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರಗಳು, ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ವಿದೇಶ್ರೀ.
ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.